ನೋಡಿ, ಇದು ಐ ವಿ ಬ್ಲಡ್ ಹೆಂಗೆ ತೊಗೊಳೋದು ಕೆನ್ಲ್ ಹಾಕೋದು ಹಿಂಗೆ ತೋರಿಸ್ತೀನಿ. ಫಸ್ಟು ಕಂಪಲ್ಸರಿ ಟೂರ್ನಿಗೆ ಹಾಕಿ. ಎಷ್ಟೇ ದೊಡ್ಡದು ಟೂರ್ನಿಗೆ ಹಾಕಿದ್ರೆ ಈಸಿಯಾಗಿ ಇದಾಗುತ್ತೆ. ಒಂದು 5 ವರ್ಷ ಹಿಂಗೆ ಮಾಡುವ, 5 ಜೋರಾಗಿ ಮಾಡಿ. ಜೋರಾಗಿ ಮಾಡೋ ರಕ್ತ ಪರಿಚಯ ಇಂಪ್ರೂವ್ ಆಗಿ ದಪ್ಪಗೆ ನರಗಳು ಕಾಣುತ್ತೆ. ಯಾವಾಗ ನರ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ಸ್ಟ್ರೈಟ್ ಆಗಿರೋ ನರ ಸೆಲೆಕ್ಟ್ ಮಾಡಬೇಕು. ಸ್ಟ್ರೈಟ್ ಆಗಿರ್ಬೇಕು, ಅಂಕ ಡೊಂಕ ಇರ್ಬೋದು, ಸ್ಟ್ರೈಟ್ ಆಗಿರಬೇಕು, ಮತ್ತು ಸಫಿಷಿಯೆಂಟ್ ಲೆಂತ್ ಇರ್ಬೇಕು, ಚಿಕ್ಕ ಪುಡ್ದಿರ್ಬಾರ್ದು, ಈ ಥರ ಬ್ರಾಂಚಸ್ ಆಗ್ಬಾರ್ದು. ನೋಡಿ, ಈ ನರ ಚೆನ್ನಾಗಿದೆ, ಈ ನರ ಚೆನ್ನಾಗಿದೆ, ಇಲ್ಲೂ ಒಂದು ನರ, ಇದನ್ನು ತೊಗೋಬೋದು. ಸೊ ಇರೋದ್ರಲ್ಲಿ ಬೆಸ್ಟ್ ನರ, ದಪ್ಪ ನರ ಸೆಲೆಕ್ಟ್ ಮಾಡಬೇಕು, ಅದು ಸ್ಟ್ರೈಟ್ ಇರಬೇಕು. ಸೊ ಈಗ ಪೇಷಂಟ್ಗೆ ಈ ಥರ ಮಾಡಿದ್ದೀವಿ. ಇಲ್ಲೆಲ್ಲ ನೋಡಿ ಸ್ಟ್ರೈಟ್ ಮಾಡಿ. ಇದು ಚೆನ್ನಾಗಿದೆ, ದಪ್ಪಗಿದೆ, ಇದು ಚೆನ್ನಾಗಿದೆ, ಇದು ಸ್ವಲ್ಪ ಸಣ್ಣ, ಇದು ದಪ್ಪ ಇದೆ. ಮುಷ್ಟಿ ಕಟ್ಟಿದಾಗ ಇದ್ರೆ ದೊಡ್ಡದಾಗಿ ಬರುತ್ತೆ. ಇದು ಪರವಾಗಿಲ್ಲ ನರ, ವೇಯ್ನು. ಓಕೆನಾ? ಸೊ ಹಿಂಗೆ ಕ್ಲೀನ್ ಮಾಡ್ಕೊಳ್ಳಿ, ಚೆನ್ನಾಗಿ ಕ್ಲೀನ್ ಮಾಡಬೇಕು. ಈ ಥರ ಕಪ್ಪಾದರೆ ಎಸ್ಬಿಡ್ಬೇಕಾದ್ರೆ ಇನ್ನೊಂದು ತೊಗೋಬೋದು. ಕ್ಲೀನಾಗಿ ಕ್ಲೀನ್ ಮಾಡಬೇಕು, ಯಾಕಂದರೆ ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ ಆಗಬಾರ್ದು. ಸೊ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ನಿಮ್ಮ ಕೈ ಕೂಡ ಕ್ಲೀನಾಗಿರಬೇಕು. ಗ್ಲೌಸೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಒಂದು ರೌಂಡು ಸ್ಪಿರಿಟ್ ಹಾಕ್ಕೊಂಬಿಡಿ, ಯಾಕಂದರೆ ನಾವು ಮುಟ್ಟಿರೋದು ನರ ಎಲ್ಲ ಮುಟ್ಟೋದ್ರಿಂದ ಇನ್ಫೆಕ್ಷನ್ ಆಗ್ಬಾರ್ದು ಪೇಷಂಟ್ಗೆ. ಸೊ ಈ ನರ ಪರವಾಗಿಲ್ಲ, ಇದು ಪರವಾಗಿಲ್ಲ, ಇದನ್ನೇ ತೊಗೊಳ್ಳೋಣ. ಅದು ಸ್ವಲ್ಪ ದಪ್ಪ ಇದೆ ನೀಟಾಗಿ. ಸೊ ಹಿಂಗೆ ಹೊಡೆದ್ರೆ ಉದ್ದಂಗೆ ಆಗುತ್ತೆ ಅದು. ಬಿಡ ಹಿಂಗೆ ಹೊಡೆದಾಗ ಇನ್ನೊಂದು ಸ್ವಲ್ಪ ದಪ್ಪ ಆಯಿತು. ಸೊ ಕರೆಕ್ಟಾಗಿ ನರನ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟು. ಸ್ವಲ್ಪ ಹೈಟ್ ಮಾಡಬೇಕು, ನರನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ಯಾಕೆಂತಂದರೆ ನೀವು ಕರೆಕ್ಟಾಗಿ ನರ ದಪ್ಪಿರೋದು ಸೆಲೆಕ್ಟ್ ಮಾಡಿದ್ರೆ ತೆಗಿಯೋದು ಈಸಿ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ಕಂಫರ್ಟಬಲಾಗಿ ಈ ಥರ ಕೈ ಸಪೋರ್ಟ್ ಇಟ್ಕೋಬೇಕು, ಬೆರಳಂಗೆ ಇಟ್ಕೋಬೇಕು. ನರನ ಸ್ವಲ್ಪ ಹಿಂಗೆ ಎಳೆದ್ರೆ ನೋಡಿ ಟೈಟ್ ಆಗುತ್ತೆ. ಸೊ ಹಿಂಗೆ ಎಳೆದು ಇಟ್ಕೊಂಡ್ರೆ ನರ ನೀರಲ್ಲಿ ಹಾಕುವಾಗ ಆಚೆ ಈಚೆ ಮೂವ್ ಆಗೋಲ್ಲ, ಸ್ಟ್ರೈಟಾಗಿರುತ್ತೆ. ಹಿಂಗೆ ಇಟ್ಕೊಂಡು ಇಲ್ಲಿ ಹೆಬ್ಬೆಟ್ಟಲ್ಲಿ ಸ್ವಲ್ಪ ನರ ನಲ್ಲಾಡ್ದಂಗೆ ಈ ಥರ ಬಿಗೆ ಇಟ್ಕೋಬೇಕು. ಪುಷ್ ಮಾಡುವಾಗ ಕೆಲಸ ಆಚೆ ಈಚೆ ಮೂವ್ ಆಗ್ಬಿಡುತ್ತೆ. ನರ ಸ್ಟೆಬಿಲೈಸ್ ಮಾಡಿಕೊಂಡು ಅರೌಂಡ್ 45 ಡಿಗ್ರಿ ಎಂಟ್ರ್ ಆಗಬೇಕು. 90 ಡಿಗ್ರೀಸ್ ಎಂಟ್ರ್ ಆಗ್ಬೋದು, ತೀರಾ ಹಿಂಗೆ ಹೋಗ್ಬಾರ್ದು. ಅರೌಂಡ್ 45 ಡಿಗ್ರೀಸು ನೋಡಿ, ಇಲ್ಲಿ ಕಾಣ್ತದೆ. ಅರೌಂಡ್ 45 ಡಿಗ್ರೀಸು ನರದ ಮೇಲೆ ಎಂಟ್ರ್ ಆಗಬೇಕು. ಎಂಟ್ರಿ ಆಗಿ ಸ್ವಲ್ಪ ಆರ್ಜೆಂಟು ಮಾಡ್ಕೊಂಡು ಓಡಿ ಹೋಗಬೇಕು. ಹೋದ ತಕ್ಷಣ ಇಲ್ಲಿ ಬ್ಲಡ್ ಬರುತ್ತೆ, ಇಲ್ಲಿ ಕಾಣುತ್ತೆ ನೋಡಿ, ರೆಡ್ ಆಯ್ತು. ಇಲ್ಲಿ ಝೂಮ್ ಮಾಡಪ್ಪ, ರೆಡ್ ಆಯಿತು. ಸೊ ಬ್ಲಡ್ ತೊಗೊಳ್ಳೋದಷ್ಟೆ. ಎಷ್ಟು ml ಬೇಕಪ್ಪ? 5 ml. ಸೊ ಇದು 5 ml ಸಿರಿಂಜ್ ಇದೆ. ಎಷ್ಟು ಬೇಕು ಅಷ್ಟು ತೊಗೊಂಬಿಡಿ ನೀಟಾಗಿ. ಸೊ 2 ಬೆರಳಲ್ಲಿ ಇಟ್ಕೊಳ್ತೀರಾ, ಇವೆರಡು ಬೆರಳಲ್ಲಿ ಪಿಸ್ಟನ್ನು ಎಳಿತಿರ್ತೀರ. ಸೊ ಎಷ್ಟು ಬೇಕು ಅಷ್ಟು ತೊಗೊಂಬಿಡಿ. ಯಾವಾಗಲೂ ಒಂದು ಅರ್ಧ ml 1 ml ಎಕ್ಸ್ಟ್ರಾ ತೊಗೊಂಬಿಡಿ, ಪ್ರಾಬ್ಲಮ್ ಇಲ್ಲ. ಫುಲ್ ಬಂದ ಮೇಲೆ ಹತ್ತಿ ತೊಗೋಬೇಕು. ಕೊಡಮ್ಮ, ಸೊ ಹಿಂಗೆ ಹಿಡ್ಕೊಂಡು ನಿಧಾನಕ್ಕೆ ತೆಗೆದ್ಮೇಲೆ ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡಿ ಥರ ಹಿಡ್ಕೋಬೇಕು. ಅದಾದಮೇಲೆ ಟೂರ್ನಿಕೆ ತೆಗೆದುಬಿಡಬೇಕು. ಸೊ ತೆಗೆದುಬಿಟ್ಟು ಒಂದು ಪ್ಲಾಸ್ಟಾಗಿ ಬಿಟ್ಬಿಡಿ. ಒಂದು 5 to 10 ಮಿನಿಟ್ಸ್ ಬ್ಲೀಡಿಂಗ್ ಟೈಮ್ ಅಂತ ಹೇಳ್ತೀವಿ. ಕ್ಲಾಟಿಂಗ್ ಟೈಮ್, ಬ್ಲೀಡಿಂಗ್ ಟೈಮ್ ಯೂಶ್ವಲಿ 3 to 5 ಮಿನಿಟ್ಸ್ ಇರುತ್ತೆ. ಒಂದು 5 ಮಿನಿಟ್ಸ್ ಆದಮೇಲೆ ತೆಕ್ಕೊಳ್ಳಿ ಅಂತ ಹೇಳ್ಬೋದು. ಪೇಷಂಟ್ ಬೇಕಾದರೂ ಒತ್ತಿಟ್ಕೊಳ್ಳಿ ಅಂತ. ನೀವು ಒತ್ತಿಟ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಪೇಷಂಟ್ ಒತ್ತಿಟ್ಕೊಳ್ಳಿ ಅಂದರೆ ಒತ್ತಿಟ್ಕೋತಾರೆ. ಒಂದು 5 ಮಿನಿಟ್ಸ್ ಆಗಿ ತೆಗೀರಿ ಅಂತ ಹೇಳ್ಬೋದು. ಬೇಕಾದ್ರೆ ಒಂದು ಪ್ಲಾಸ್ಟರ್ ಹಾಕಿ ಬಿಡ್ಬೋದು. ಸೊ ತೊಗೊಂಡು ಈ ಥರ ಟ್ಯೂಬ್ಸ್ ಇರುತ್ತೆ. ಸೊ ಕಲರ್ ಕೋಡ್ ಇದೆ, ಒಂದೊಂದಕ್ಕೆ ಒಂದೊಂದು ಥರ ಅಂತ. ಯಾವುದಕ್ಕೆ ಯಾವ್ದು ಹಾಕಬೇಕು ಅಂತ ನೀವು ಲ್ಯಾಬ್ ಟೆಕ್ನಿಷಿಯನ್ ಡಿಸ್ಕಷನ್ ಮಾಡ್ಬೋದು. ಕೆಲವಕ್ಕೆ ಕ್ಲಾಟೆಡ್ ಬೇಕು, ಕೆಲವಕ್ಕೆ ಪ್ಲೇನ್ ಬ್ಲಡ್ ಬೇಕು, ಗೊತ್ತಾಯ್ತಲ್ಲ. ಸೊ ಅದು ಟೆಕ್ನಿಷಿಯನ್ ನಿಮ್ಗೆ ಗೈಡ್ ಮಾಡ್ತಾ ಅದ್ರ ಪ್ರಕಾರ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೋಬೇಕು. ತೊಗೊಂಡೋದ್ಮೇಲೆ ಕ್ಲೀನಾಗಿ ಫ್ರಿಜ್ಜಲ್ಲಿ ಡೋರಲ್ಲಿ ಇಡಬೇಕು. ಫ್ರೀಸಲ್ಲಿ ಇಡಬಾರ್ದು, ಡೋರಲ್ಲಿ ಇಟ್ಬಿಡ್ಬೇಕು. ಟೆಕ್ನಿಷಿಯನ್ಗೆ ಲೇಬಲ್ ಮಾಡಬೇಕು. ನಮ್ಮದು NA ಬೇಸ್ ಸ್ಟ್ಯಾಂಡರ್ಡಿಂದ ಪ್ರತಿ ಪೇಷಂಟ್ ಲೇಬಲ್ ಮಾಡಬೇಕು. ಅದು UHD ನಂಬರ್ ಅಂತ ಇರುತ್ತೆ. UHD ಅಂದರೆ ಯೂನಿಟ್ ಹಾಸ್ಪಿಟಲ್ ಐಡೆಂಟಿಫಿಕೇಷನ್ ನಂಬರ್ ಅಂತ. ಆ ನಂಬರ್ ಹಾಕ್ಬಿಟ್ರೆ ಆವಾಗ ಕ್ಲೀನಾಗಿ ಮಿಕ್ಸ್ ಆಗಲ್ಲ. ಎಷ್ಟೇ ಸ್ಯಾಂಪಲ್ಸ್ ಇದ್ರೂ ಮಿಕ್ಸ್ ಎಲ್ಲ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸೊ ಲ್ಯಾಬ್ರೋಟ್ರಿಲಿ ಡೋರಲ್ಲಿ ಇಟ್ಕೋಬೇಕು, ಅಲ್ಲಿಂದ ತೊಗೊಂಡು ಮಾಡ್ಕೋತಾರೆ. ಬನ್ನಪ್ಪ, ಆಲ್ ದ ಬೆಸ್ಟ್.